ಇವಾಗ ಬರ್ತಾಯಿದೆ ನೀರು ಮಾಡ್ತಾ ಇದೆ ಮೇಲಕ್ಕೆ. ಸ್ನೇಹಿತರೆ, ಸ್ಟವ್ ಕಮ್ಮಿ ಮಾಡಿಕೊಂಡು ಇದ್ರ ಅಳತೆ ತಕ್ಕಾಗೆ ಒಂದು ಚೊಂಬಿಗೆ ಇಷ್ಟು ಹಸಿಟ್ಟು ಹಾಕ್ತಾಯಿದ್ದೀನಿ ನೀರಿಗೆ. ಮತ್ತೆ ಸ್ವಲ್ಪ ನೀರು ಹಾಕಿದ್ದಕ್ಕೆ ಇಷ್ಟು ಹಸಿಟ್ಟು ಹಾಕ್ತಾಯಿದ್ದೀನಿ. ಒಂದು 5 ನಿಮಿಷ ಆದರೂ ಬಿಡಬೇಕು. ಒಳ್ಳೆ ಉರಿಲಿ ಬೇಯಬೇಕು ಚೆನ್ನಾಗಿ. ಫ್ಲೇಮ್ ಸ್ವಲ್ಪ ಕಮ್ಮಿ ಮಾಡಬೇಡಿ, ಇಲ್ಲಾಂದ್ರೆ ಉಪ್ಪು ಬಂದ್ಬಿಡ್ತದೆ. ಒಂದು 10 ನಿಮಿಷ ಬೇಯಲಿ. 5 ನಿಮಿಷ 10 ನಿಮಿಷ ಬೇಯಬೇಕು. ಸಣ್ಣ ಉರಿಲಿ ಇದೇ ಥರ ಅದು ಸ್ಲೋ ಫ್ಲೇಮಲ್ಲಿ ಉರಿಲಿ ಬೇಯಲಿ. ಬೆಂದಾದ್ಮೇಲೆ ನಾನು ಮತ್ತೆ ಬರ್ತೀನಿ. ನೋಡಿ ಸ್ನೇಹಿತರೆ, ಈಗ ಆಡ್ತಾ ಇದೆ. ಗಂಟು ಬರಲ್ಲ, ಗಂಟನ್ನೆಲ್ಲ ಹೊಡಿತಾ ಹೋಗ್ಬೇಕು. ನೋಡಿ ಯಾವ ಥರ ಬರ್ತಾ ಇದೆ ಮುದ್ದೆ. ಅದು ಕಡಿಮೆ ಮಾಡಲಿ. ನೋಡಿ ಸ್ನೇಹಿತರೆ, ರಾಗಿ ಮುದ್ದೆ ಫಸ್ಟ್ ಕ್ಲಾಸಾಗಿ ಬಂತು. ಈಗ ಸಿಂಪಲಾಗಿ ಈ ಥರ ಹಾಕ್ಬಿಟ್ಟು ಕಟ್ಕೋಬೇಕು ಮುದ್ದೆನ. ಮುದ್ದೆ ಕಾಣಲಿ ಕಟ್ಟೋದು ಕಾಣ್ತದೇನವಾ? ನೋಡಿ ಸ್ನೇಹಿತರೆ, ಮುದ್ದೆ ರೆಡಿ. ಇಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಮುದ್ದೆ ಮನೇಲಿ ನೀವು. ಕೋಳಿಗೊಂದು ಸ್ವಲ್ಪ ಹಾಕೋಣ.
ಏನೋ ಹೋಳಿಗೆ ಹಾಕ್ತೀಯ ಮುದ್ದೆ ಕಟ್ಟು. ಎಲ್ಲ ಕ್ಯಾದಿನೋದು. ಎಲ್ಲ ಕೆರ್ಕೊಳ್ಳೋ. ಅದಕ್ಕೆ ಯಾವ್ದು ಕೋಳಿಗೆ ಹಾಕೊಂಡ್ಬಿಡ ಬಿಡ ಈ ಸಿಲಿ. ಇದು ನೋಡಿ ಸ್ನೇಹಿತರೆ, ರಾಗಿ ಮುದ್ದೆ ಕಾಣ್ತೈತಾ? ಅಷ್ಟೇ ಸ್ನೇಹಿತರೆ, ರಾಗಿ ಮುದ್ದೆ ಮಾಡಿದ್ದಾಯಿತು. ವಾಲ್ಸ್ ಮುದ್ದೆ, ರಾಗಿ ಮುದ್ದೆ ಮಾಡೋದು ಹೆಂಗೆ ನೋಡಿ ತೋರಿಸ್ಕೊಡ್ತೀನಿ. 2 ವಿಷಲ್ ಕೂದಿದೆ. ಇಲ್ಲಿ ಮಸಾಲೆ ಬೇರೆ ಬೇಯಿಸ್ತಾ ಇದ್ದಾರೆ. ಕಾಯಿ ಮತ್ತು ಗಸಗಸೆ ಟೊಮೊಟೊ ಎಲ್ಲ ಅದು ಬೇಯ್ತಾ ಇದೆ. ವಿಶಿಲ್ಲು ಕೂಗಾದ್ಮೇಲೆ ಒಂದು 1/4 ಗಂಟೆ ಬಿಟ್ಬಿಟ್ಟು ಮತ್ತೆ ಈ ಏನು ಕೋಳಿ ಬೆಂದಿದೆ ಅದನ್ನು ಆ ಮಸಾಲೆ ಒಳಗೆ ಕುಯ್ತಾರೆ. ಮತ್ತು ನಾನು ರಾಗಿ ಮುದ್ದೆ ಮಾಡೋದು ಈಸಿಯಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ರಾಗಿ ಬಾಲ್ ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಅಂತ ನೋಡಿ ಸ್ನೇಹಿತರೆ. ಇವಾಗ ಚಿಕನ್ನು ಇದಾಗಿದೆ. ಕುಕ್ಕರಲ್ಲಿ ಬೆಂದಂಥ ಚಿಕನ್ನ, ಮೊಟ್ಟೆ ಕೋಳಿ, ನಾಟಿ ಕೋಳಿನ ಮತ್ತು ಕಾಯಿ ಮಸಾಲೆ ಉಳ್ತಾ ಇದ್ದೀನಿ. ಒಂದ್ಸರಿ ಮಳೆ ಬಿಟ್ಟರೆ ನಾಟಿ ಕೋಳಿ ಸಾರು ಮುದ್ದೆ ರೆಡಿ. ಈ ಥರ ಚೆನ್ನಾಗಿ ಮರಳಿಸ್ಬೇಕು ಮಸಾಲೆ ಕುಕ್ಕರಲ್ಲಿ ಬೇಯಿಸಿದಂಥ ಸಾರನ್ನ. ತಾಯಿಯವರು ಟೇಸ್ಟ್ ನೋಡ್ತಾ ಇದ್ದಾರೆ. ಚೆನ್ನಾಗೈತೇನವ? ಹಾಂ ಆಫ್ ಮಾಡೋಣ? ಆಫ್ ಮಾಡೋನೇನವ? ಇನ್ನೂ ಬೇಯಲಿ ಅಂತ ಇದ್ದಾರೆ. ಚೆನ್ನಾಗೈತಾ ಸಾರು ಮುದ್ದೆ? ನೋಡಿ ಸ್ನೇಹಿತರೆ, ಇವರು ಊಟ ಮಾಡ್ತವ್ರೆ. ಕಪ್ನಯ್ಯ ಜಯಮ್ಮ ಚಿಕನ್ ಸ್ಪೆಷಲ್ಲು. ನೀವು ಮಾಡ್ಕೊಳ್ಳಿ, ಮನೇಲಿ ಊಟ ಮಾಡಿ ಟೇಸ್ಟಿಯಾಗಿ ಚಿಕನ್ ಸಾರು ಮುದ್ದೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ನನ್ನ ಲಿಂಕು. ಚಾನಲ್ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.